IPL 2025 ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಠಿಣವಾಗಿದೆ. 5 ಬಾರಿಯ ಚಾಂಪಿಯನ್ ತಂಡ ಸತತ 5 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದು IPL ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಳಪೆ ಸಾಧನೆ ಮಾಡಿದೆ. ಈ ಬಾರಿ ತಂಡದ ಬ್ಯಾಟಿಂಗ್ ಸಮಸ್ಯೆಯಾಗಿದ್ದು ಆರಂಭಿಕರಿಂದ ಸ್ಥಿರ ಪ್ರದರ್ಶನ ಬಂದಿಲ್ಲ. ಈ ಸೋಲಿನ ಸರಣಿಯು ತಂಡದ ಆತ್ಮವಿಶ್ವಾಸವನ್ನ ಕುಗ್ಗಿಸಿದೆ. CSKಗೆ ಮತ್ತೊಂದು ಹಿನ್ನಡೆ ಅಂದರೆ ನಾಯಕ ಋತುರಾಜ್ ಗಾಯಕ್ವಾಡ್ರ ಗಾಯ. ಮೊಣಕೈ ಗಾಯದಿಂದಾಗಿ ಋತುರಾಜ್ ಋತುವಿನ ಮಧ್ಯದಿಂದಲೇ ಟೂರ್ನಿಯಿಂದ ಹೊರಗುಳಿದಿದ್ದಾರೆ. ಇದರಿಂದ ತಂಡದ ತಂತ್ರಗಾರಿಕೆ ಮತ್ತು ನಾಯಕತ್ವದ ಮೇಲೆ ಪರಿಣಾಮ ಬೀರಿದೆ. ಗಾಯಕ್ವಾಡ್ರ ಗೈರು ತಂಡಕ್ಕೆ ದೊಡ್ಡ ಆಘಾತವಾಗಿದೆ. ಗಾಯಕ್ವಾಡ್ರ ಅನುಪಸ್ಥಿತಿಯಲ್ಲಿ CSK ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ MS ಧೋನಿಯನ್ನ ಉಳಿದ ಋತುವಿಗೆ ನಾಯಕನನ್ನಾಗಿ ನೇಮಿಸಿದೆ. ಧೋನಿಯ ನಾಯಕತ್ವದಲ್ಲಿ ತಂಡವು ಚೇತರಿಕೆಯ ಭರವಸೆಯಲ್ಲಿದೆ. ಆದರೆ ಕೋಲ್ಕತ್ತಾ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಧೋನಿಯು ಗೆಲುವು ತಂದುಕೊಡಲು ವಿಫಲರಾದರು. ಇದೀಗ ಗಾಯಾಳು ಗಾಯಕ್ವಾಡ್ರ ಬದಲಿಗೆ CSK 17 ವರ್ಷದ ಮುಂಬೈ ಬ್ಯಾಟ್ಸ್ಮನ್ ಆಯುಷ್ ಮಹಾತ್ರೆಯನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಎಂದು ವರದಿಯಾಗಿದೆ. IPL 2025ರ ಮೆಗಾ ಹರಾಜಿನಲ್ಲಿ ಮಾರಾಟವಾಗದ ಆಯುಷ್ ತಕ್ಷಣ ತಂಡಕ್ಕೆ ಸೇರಲು ಸೂಚನೆ ಪಡೆದಿದ್ದಾರೆ. ಆದರೆ ಕೆಲವು ದಿನಗಳ ಬಳಿಕವೇ ಅವರು ಧೋನಿಯ ನೇತೃತ್ವದ ತಂಡಕ್ಕೆ ಕೂಡಿಕೊಳ್ಳಲಿದ್ದಾರೆ. ಮುಂಬೈನ ಆಯುಷ್ ಮಾತ್ರೆ ದೇಶೀಯ ಕ್ರಿಕೆಟ್ನಲ್ಲಿ ಗಮನ ಸೆಳೆದಿದ್ದಾರೆ. 9 ಪ್ರಥಮ ದರ್ಜೆ ಪಂದ್ಯಗಳಲ್ಲಿ 2 ಶತಕ, 1 ಅರ್ಧಶತಕದೊಂದಿಗೆ 504 ರನ್ ಗಳಿಸಿದ್ದಾರೆ. 7 ಲಿಸ್ಟ್ ಎ ಪಂದ್ಯಗಳಲ್ಲಿ 2 ಶತಕಗಳೊಂದಿಗೆ 458 ರನ್ ಕಲೆ ಹಾಕಿದ್ದಾರೆ. 2024ರ ಅಕ್ಟೋಬರ್ನಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಆಯುಷ್ ಯುವ ಪ್ರತಿಭೆಯಾಗಿ ಮಿಂಚಿದ್ದಾರೆ. CSKಯ ಬ್ಯಾಟಿಂಗ್ ಸಮಸ್ಯೆಗೆ ಆಯುಷ್ ಮಾತ್ರೆಯ ಸೇರ್ಪಡೆ ಪರಿಹಾರವಾಗಬಹುದೇ ಎಂಬ ನಿರೀಕ್ಷೆ ಇದೆ. ಆಯುಷ್ರ ಸ್ಫೋಟಕ ಆಟದ ಶೈಲಿಯು ತಂಡದ ಆರಂಭಿಕ ಸ್ಥಾನಕ್ಕೆ ಶಕ್ತಿ ತುಂಬಬಹುದು. ಆದರೆ ಯುವ ಆಟಗಾರನಿಗೆ IPLನ ಒತ್ತಡವನ್ನು ಎದುರಿಸುವುದು ಸವಾಲಾಗಿದೆ.